ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಜೋರಾಗಿದೆ. ಸಚಿವರ ಎದುರಲ್ಲೇ ಕೈ ಮಿಲಾಯಿಸಬೇಕು ಅಂತ ಹೇಳಿ ಕಾರ್ಯಕರ್ತರು ಮುಂದಾಗಿದ್ದಾರೆ. ಶಿಗ್ಗಾವಿಯ ಹೊಸ ತಾಲೂಕು ಆಸ್ಪತ್ರೆ ಉದ್ಘಾಟನೆ ಮಾಡುವಂತಹ ವೇಳೆ ಈ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ ವೇಳೆ ಈ ಜಗಳವಾಗಿರುವಂಥದ್ದು. ನಾಮುಂದು ತಾಮುಂದು ಹೋಗಬೇಕು ಅನ್ನೋ ವೇಳೆ ಶುರುವಾದಂತಹ ಜಗಳವಿದು. ಎರಡೂ ಪಕ್ಷಗಳ ಬೆಂಬಲಿಗರಿಂದ ಅವಾಚ್ಯ ಪದಗಳಿಂದ ನಿಂದನೆಯನ್ನ ಮಾಡಿದ್ದಾರೆ. ಮಧ್ಯ ಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವುದರಲ್ಲಿ ಹರಸಾಹಸ ಪಟ್ಟಿದ್ದಾರೆ. ತಾಲೂಕು ಆಸ್ಪತ್ರೆ ಉದ್ಘಾಟನೆ ಮಾಡಬೇಕಾದ್ರೆ ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿರಲಿಲ್ಲ. ಇದು ಬದಲಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವಿನ ಒಂದು ಅಖಾಡವಾಗಿ ಮಾರ್ಪಟ್ಟಿದೆ. ಯಾಕಿದು ಶಿಗ್ಗಾವಿಯಲ್ಲಿ ಒಂದು ಅಭಿವೃದ್ಧಿಯ ಒಂದು ಸಂಭ್ರಮ ಇತ್ತು. ಈ ನಡುವೆ ಪಕ್ಷಗಳ ಕಾರ್ಯಕರ್ತರ ನಡುವೆ ಭೀಕರ ಜಗಳ ಆಗಿದೆ. ಸಚಿವರ ಮುಖದಲ್ಲೇ ಅವ್ರು ಇರಬೇಕಾದ್ರೆ ಅವರು ಎದುರುಗಡೆ ಸಮ್ಮುಖದಲ್ಲೇ ಈ ಗಲಾಟೆ ಒಂದು ನಡೆದಿರೋದ್ರಿಂದ ರಾಜ್ಯಾದ್ಯಂತ ಇದು ಚರ್ಚೆ ಕಾರಣವಾಗ್ತಾ ಇದೆ. ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಮತ್ತೆ ಆಮೇಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಮ್ಮುಖದಲ್ಲೇ ಕೈ ಮಿಲಾಯಿಸೋಕೆ ಅಂತ ಒಂದು ಹಂತಕ್ಕೆ ಹೋಗಿತ್ತು. ಈ ಪರಿಸ್ಥಿತಿ ತಲುಪಿದೆ. ಅವ್ರ ಬೆಂಬಲಿಗರಾಗಿರ್ಬೋದು, ಆವಾಗ ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕಂದ್ರೆ ನೀವೇ ಯೋಚಿಸಿ, ಈ ಗಲಾಟೆ ಮೂಲ ಕಾರಣ ಏನಾಗಿರ್ಬೋದು. ಈ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ, ಮತ್ತೆ ಆಮೇಲೆ ಇನ್ನೇನು ಕ್ರೆಡಿಟ್ ವಾರ್ ಅಂತ ಇರುತ್ತೆ. ಸೊ ಹಾಗಾಗಿ ಆ ಪ್ರೋಟೋಕಾಲ್ನ ಮೀರಿ ಹೋಗುವಂತಿರಲ್ಲ. ಶಿಗ್ಗಾವಿಯ ಹೊಸ ತಾಲೂಕು ಆಸ್ಪತ್ರೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ರಾಜ್ಯದ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಆಗಮಿಸುತ್ತಾರೆ. ಸಚಿವರು ಆಸ್ಪತ್ರೆ ಒಳಗೆ ಪ್ರವೇಶಿಸುವ ಸಂದರ್ಭದಲ್ಲಿ ಅವರೊಂದಿಗೆ ಹೋಗಬೇಕು. ಎರಡು ಪಕ್ಷಗಳ ಕಾರ್ಯಕರ್ತರು ಮುಗಿಬಿದ್ದು ಈ ರೀತಿಯಂತ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನೀವು ಮುಂದೆ ಹೋಗಬೇಕು, ನಮ್ಮ ನಾಯಕರ ಜೊತೆ ನಾವು ಇರಬೇಕು ಅಂತೇಳಿ ಅವರು ಮುಂದೆ ಬರಕ್ಕೆ ಹೋಗ್ತಾರೆ. ಈ ಜಿದ್ದಾಜಿದ್ದಿ ಇರುತ್ತೆ. ಬಾರಪ್ಪ ನೀನು ಮುಂದೆ ಹೋಗು, ನಾನು ಮುಂದೆ ಹೋಗು ಅಂತ ಯಾಕೆ ಇಷ್ಟೊಂದು ನುಗ್ಗಾಟ ಮಾಡ್ತೀರಾ ನೀವು? ಹಾಗೆ ಶುರು ಆಗೋದ್ರಿಂದ ಈ ಒಂದು ನೂಕಾಟದಲ್ಲಿ ನೋಡ್ತಾ ಇದ್ದಂತಾಗೆ ವಿರೋಧ ಪಕ್ಷದವರು ಒಂದು ವಿಕೋಪಕ್ಕೆ ಹೋಗುತ್ತೆ. ಹಾಗೆ ಮೊದಲ ಮತ್ತು ಈ ಮಾತಿನ ಚಕಮಕಿ ನಡೆಯುತ್ತೆ. ಇರಪ್ಪ ನಾನು ಹೋಗ್ತೀನಿ ಅನ್ನೋದು. ಎಲ್ಲರೂ ಸಂಯಮದಿಂದ ಹೋಗಬೇಕು. ನಂತರ ಅದ್ರಲ್ಲಿ ಪರಸ್ಪರ ತಳ್ಳಾಟ ಮಾಡ್ತಾರೆ, ದಾರಿ ಮಾಡಿಕೊಡ್ತಾ ಇಲ್ಲ ಅಂತೇಳಿ. ಸಚಿವರು ವೇದಿಕೆ ಹತ್ರ ಹೋಗ್ತಾ ಇರ್ತಾರೆ. ಅವಾಗ ಸಮಾಧಾನ ಇರಲ್ಲ ಕಾರ್ಯಕರ್ತರಿಗೆ ನಡುವೆ. ಯಾಕಂದ್ರೆ ನಾನು ಬಿಡಬೇಕು, ಅವರಿಂದ ಹೋಗ್ಬೇಕು ಅನ್ನೋದಿರುತ್ತೆ. ಪ್ರೋಟೋಕಾಲ್ ಇರುತ್ತಲ್ವಾ, ಹಾಗಾಗಿ ಅವ್ರನ್ನ ಕೆಳಗಡೆ ಇಳಿಸಿರ್ತಾರೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡಿರೋದ್ರಿಂದ ಅದು ಆರಂಭದಿಂದ ಆ ರೀತಿ ಶುರುವಾಗಿದೆ. ಘೋಷಣೆಗಳು ಬೇರೆ ಕೂಗ್ತಾರೆ, ಜೈಕಾರ ಕೂಗ್ತಾ ಹೋಗ್ತಾರೆ. ಇವಾಗ ಒಂದು ಹಂತದಲ್ಲಿ ಕಾರ್ಯಕರ್ತರು ಪರಸ್ಪರ ಶರ್ಟ್ ಹಿಡಿದು ಎಳೆದಾಡ್ತಾರೆ. ಅವಾಗ ಏನಾಗುತ್ತೆ, ಸಾರ್ವಜನಿಕ ಆಸ್ಪತ್ರೆ ಉದ್ಘಾಟನೆ ಮಾಡುವಂಥ ಸಮಯದಲ್ಲಿ ಬೇಕಿತ್ತ ಇವೆಲ್ಲ? ಆಸ್ಪತ್ರೆಯಲ್ಲಿ ಯುದ್ಧ ಭೂಮಿ ಥರ ಮಾಡುವಂಥದ್ದು ಎಷ್ಟು ಅಸಭ್ಯ ವರ್ತನೆ ಇದು. ಅತ್ಯಂತ ಆಘಾತಕರವಾದಂತಹ ಸಂಗತಿ ಇದು. ಎಲ್ಲ ಘಟನೆಗಳು ಸಚಿವರ ಕಣ್ಣು ಮುಂದೆಲೇ ನಡೀತಿರೋದು. ಜನರಿಗೆ ಸೇವೆ ನೀಡಬೇಕಾಗಿರೋಂತಹ ಆಸ್ಪತ್ರೆ ಉದ್ಘಾಟನೆ ದಿನವೇ ಇಂತಹ ಅಶಿಸ್ತಿನ ವರ್ತನೆ ಕಂಡು ಬರ್ತಾ ಇದೆ. ನೋಡಿ, ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.